ಎಸ್ ನೆಕ್ಸ್ಟ್ ಲಿವಿಂಗ್ ವರ್ಡ್ ಅಂದ್ರೆ ಕ್ಲಾಸಿಫಿಕೇಶನ್ ಕಂಟಿನ್ಯೂ ಮಾಡ್ತಾ ಇದೀವಿ. ಈಗ ನೀವೇ ನೋಡ್ರಿ, ನಿಮ್ ಸುತ್ತಲೂ ಬೇಕಾದಷ್ಟು ಆರ್ಗಾನಿಸಮ್ಸ್ ಏನೇನೋ ಜಗ್ಗ ನೋಡ್ತೀರಾ. ಬಟ್ ಅವನ್ ಎಲ್ಲಾನು ನೀವು ಬೇಸಿಕ್ ಆಗಿ ಎರಡು ಗ್ರೂಪ್ ಮಾಡಬಹುದು. ಕರೆಕ್ಟಾ? ಏನದು ಎರಡು ಗ್ರೂಪ್? ಎಸ್, ಒಂದು ಲಿವಿಂಗ್ ವರ್ಡ್, ಇನ್ನೊಂದು ನಾನ್ ಲಿವಿಂಗ್ ವರ್ಡ್. ಕರೆಕ್ಟಾ ನಾನು ಹೇಳೋದು? ಏನೇ ಕಾರಣ, ನಿಮ್ಮ ಎದುರಿಗೆ ಚೇರ್ ಇರ್ಬೋದು, ಬುಕ್ ಇರ್ಬೋದು, ಪೆನ್ಸಿಲ್ ಇರ್ಬೋದು, ಇರೇಸರ್ ಇರ್ಬೋದು, ಮೊಬೈಲ್ ಫೋನ್, ಎವ್ರಿಥಿಂಗ್, ಬೋರ್ಡ್, ಚಾಪೀಸ್, ವಾಟ್ ಎವರ್ ಇಟ್ ಮೇ ಬಿ, that we are going to make two main groups. One will be living and the other one will be non-living. ಈಗ ಲಿವಿಂಗ್ ವರ್ಡ್ ಅದರ ಬಗ್ಗೆ ನಾವು ಜಾಸ್ತಿ ಕ್ಲಾಸಿಫಿಕೇಶನ್ ಅಲ್ಲಿ ಫೋಕಸ್ ಮಾಡೋಣ. ಓಕೆ, ಈ ಎಂಟೈರ್ ಲಿವಿಂಗ್ ವರ್ಡ್ ಅನ್ನ ಮತ್ತೆ ನಾವು ಎರಡು ಗ್ರೂಪ್ಸ್ ಮಾಡಬಹುದು. ಓಕೆ, ಎಸ್, ಎಂಟೈರ್ ಲಿವಿಂಗ್ ವರ್ಡ್ ದಟ್ ಕ್ಯಾನ್ ಬಿ ಡಿವೈಡೆಡ್ ಇಂಟು ಟೂ ಮೇನ್ ಗ್ರೂಪ್ಸ್. ಹೇಳ್ತೀರಾ ಯಾರಾದ್ರೂ? ಎರಡು ಮೇನ್ ಗ್ರೂಪ್ ಮಾಡಬಹುದು. ಓಕೆ, ಎಸ್, ಎರಡು ಮೇನ್ ಗ್ರೂಪ್ ಯಾವುದು ಅಂತಂದ್ರೆ ದೇ ಆರ್ ಟು ಬಿ ಕನ್ಸಿಡರ್ಡ್ ಆಸ್ ಸೂಪರ್ ಕಿಂಗ್ಡಮ್ಸ್. ನೆನ್ಪಿಟ್ಕೊಂಡ್ರೆ ಏನದು ಸೂಪರ್ ಕಿಂಗ್ಡಮ್? ನಾನು ಹೇಳಿದ್ದೀನಿ ಹಿಂದೆ, ನಾವು ಬೇಕಂದ್ರೆ ಅದನ್ನ ಸೂಪರ್ ಮಾಡ್ಕೋಬಹುದು ಇಲ್ಲ ಸಬ್ ಮಾಡ್ಕೋಬಹುದು ಅಂತ. ಓಕೆ, ಎಂಟೈರ್ ಲಿವಿಂಗ್ ವರ್ಡ್ ದಟ್ ಇಸ್ ಟು ಬಿ ಡಿವೈಡೆಡ್ ಇಂಟು ಟೂ ಸೂಪರ್ ಕಿಂಗ್ಡಮ್ಸ್. ಒನ್ ದಟ್ ಇಸ್ ಟು ಬಿ ವಾಟ್ ವಿ ಕಾಲ್ prokaryotes. One that is to be prokaryotes. ಇನ್ನೊಂದು eukaryotes. ನಾನು ಸ್ವಲ್ಪ ಈ ಕಡೆನೆ ಬರೀತೀನಿ, ಯಾಕೆಂದ್ರೆ ಇದರೊಳಗೆ ಕಿಂಗ್ಡಮ್ಸ್ ಜಾಸ್ತಿ ಬರುತ್ತೆ. ಬೋರ್ಡಲ್ಲಿ ಚೆನ್ನಾಗಿ ಕಾಣಿಸುತ್ತೆ, ಆ ಕಡೆ ಕಾಣಿಸಲ್ಲ. eukaryotes. ಓಕೆ, ಕರೆಕ್ಟಾ? ಎಂಟೈರ್ ಲಿವಿಂಗ್ ವರ್ಡ್ ಅನ್ನ ಎರಡು ಕಿಂಗ್ಡಮ್ಸ್ ಮಾಡ್ತೀವಿ. ಒಂದು ಪ್ರೋಕ್ಯಾರಿಯೋಟ್ಸ್, ಇನ್ನೊಂದು ಯೂಕ್ಯಾರಿಯೋಟ್ಸ್. ಏನಿದು ಮೇನ್ ಕ್ಯಾರೆಕ್ಟರ್? ನಾನು ಹೇಳಿದ್ರಲ್ಲ, ಕ್ಲಾಸಿಫಿಕೇಶನ್ ಈಸ್ ಬೇಸ್ಡ್ ಆನ್ ಸಿಮಿಲಾರಿಟೀಸ್ ಅಂಡ್ ಡಿಫರೆನ್ಸಸ್. ಓಕೆ, ಇಲ್ಲಿ ಡಿಫರೆನ್ಸ್ ಏನು ಮೇನು? ನಿಮ್ಗೆ ಗೊತ್ತಿದೆ, ಪ್ರೋ ರೆಫರ್ಸ್ ಟು ಪ್ರಿಮಿಟಿವ್, ಕ್ಯಾರಿಯಾನ್ ರೆಫರ್ಸ್ ಟು ನ್ಯೂಕ್ಲಿಯಸ್. ಅಂದ್ರೆ ಇಲ್ಲಿ ದೀಸ್ ಹ್ಯಾವಿಂಗ್ ಪ್ರಿಮಿಟಿವ್ ನ್ಯೂಕ್ಲಿಯಸ್, ಆರ್ ಇನ್ ಜನರಲ್ ಆಗಿ ಹೇಳ್ಬೇಕಪ್ಪ ಅಂದ್ರೆ ನ್ಯೂಕ್ಲಿಯಸ್ ಈಸ್ ಆಬ್ಸೆಂಟ್. ಈ ಗ್ರೂಪ್ ಅಲ್ಲಿ ನೀವೇನ್ ಸೇರಿಸ್ಕೊಳ್ತೀರಾ ಅದಕ್ಕೆ ನ್ಯೂಕ್ಲಿಯಸ್ ಇರಲ್ಲ, ನ್ಯೂಕ್ಲಿಯಸ್ ಅಬ್ಸೆಂಟ್ ಇರುತ್ತೆ. ಡೆಫಿನೆಟ್ ಆಗಿ ಹೇಳ್ಬೇಕಪ್ಪ ಅಂದ್ರೆ ಅದ್ರ ನ್ಯೂಕ್ಲಿಯರ್ ಮೆಂಬ್ರೇನ್ ಅಬ್ಸೆಂಟ್ ಇರುತ್ತೆ. ಮುಂದೆ ಸೆಲ್ ಚಾಪ್ಟರ್ ಒಳಗೆ ಬರುತ್ತಲ್ಲಿ. ಯೂಕ್ಯಾರಿಯೋಟ್ಸ್ ಅಂದ್ರೆ ದೀಸ್ ಪೋಸಸ್ ನ್ಯೂಕ್ಲಿಯಸ್. ಓಕೆ, ನಿಮ್ಮ ಟೆಕ್ಸ್ಟ್ ಅಲ್ಲಿ ಒಂದು ಏನು ಟೇಬಲ್ ಕೊಟ್ಟಿದ್ದಾನೆ ಅದನ್ನ ನೀವು ರೆಫರ್ ಮಾಡಿದ್ರೆ ಗೊತ್ತಾಗುತ್ತೆ ಅಲ್ಲಿ. ಓಕೆ, ನ್ಯೂಕ್ಲಿಯಸ್ ಇರೋದು. ಇನ್ನ ಈ ಪ್ರೋಕ್ಯಾರಿಯೋಟ್ಸ್ ಒಳಗೆ ಬರೋ ಕಿಂಗ್ಡಮ್ ಯಾವುದು? ನಾನು ರೋಮನ್ ಲೆಟರ್ ಬರೀತೀನಿ, ಅಂದ್ರೆ ನಮ್ಗೆ ಈಸಿ ಆಗುತ್ತೆ. ಓಕೆ, ಎಸ್, ಈ ಪ್ರೋಕ್ಯಾರಿಯೋಟ್ಸ್ ಅಲ್ಲಿ ಬರೋ ಕಿಂಗ್ಡಮ್ಸ್ ಯಾವುದು? ಒಂದು ಕಿಂಗ್ಡಮ್ ಮೊನೇರಾ. ಓಕೆ, ಕಿಂಗ್ಡಮ್ ಮೊನೇರಾ. ಇದರೊಳಗೆ ಏನ್ ಬರುತ್ತೆ ಅಂದ್ರೆ ಇಟ್ ಇನ್ಕ್ಲೂಡ್ ಆಲ್ ಟೈಪ್ಸ್ ಆಫ್ ಬ್ಯಾಕ್ಟೀರಿಯಾ. ಓಕೆ, ಎಸ್, ಅದಕ್ಕೆ ಇಲ್ಲಿ ದಿಸ್ ಮೊನೇರಾ ದಟ್ ಇಸ್ ಟು ಬಿ ರಿಪ್ರೆಸೆಂಟೆಡ್ ಬೈ ಓನ್ಲಿ ಒನ್ ಗ್ರೂಪ್ ಬ್ಯಾಕ್ಟೀರಿಯಾ. ಅದಕ್ಕೆ ಹೇಳ್ತೀವಿ ಎಕ್ಸಾಮ್ ನಲ್ಲಿ ಲಿಸ್ಟ್ ದ ಫೀಚರ್ಸ್ ಆಫ್ ಪ್ರೋಕ್ಯಾರಿಯೋಟ್ಸ್ ಅಂದ್ರೂ ಸೇಮ್ ಬರೀಬೇಕು, ಲಿಸ್ಟ್ ದ ಫೀಚರ್ಸ್ ಆಫ್ ಮೊನೇರಾ ಅಂದ್ರೂ ಅದೇ ಬರುತ್ತೆ, ಲಿಸ್ಟ್ ದ ಯೂನಿಕ್ ಫೀಚರ್ಸ್ ಆಫ್ ಬ್ಯಾಕ್ಟೀರಿಯಾ ಅಂದ್ರೂ ಅದೇ. ಯಾಕಂದ್ರೆ prokaryote that is to be represented by only one kingdom, monera that is to be represented by only one group, bacteria. Okay, yes, ಇಲ್ಲಿ ನಾನು ಹೇಳಿದ್ರೆ ನ್ಯೂಕ್ಲಿಯಸ್ ಅಬ್ಸೆಂಟ್ ಇರುತ್ತೆ ಅಂತ. ಇನ್ನ ಯೂಕ್ಯಾರಿಯೋಟ್ಸ್ ಅಲ್ಲಿ ಬಂದ್ರೆ ಇಲ್ಲಿ 4 ಕಿಂಗ್ಡಮ್ಸ್ ಬರುತ್ತೆ. ಓಕೆ, ಎಸ್, 4 ಕಿಂಗ್ಡಮ್. ಇದರೊಳಗೆ ಫಸ್ಟ್ ನೀವು ಬಂದ್ರಿ ಅಂದ್ರೆ ಇಲ್ಲಿ ಒಂದಾಯ್ತು, ಇಲ್ಲಿ ನಾನು 2 ಬರೀತೀನಿ. ಇದ್ರದ್ದು ಫಸ್ಟ್ ಯಾವುದು? ಕಿಂಗ್ಡಮ್ ಪ್ರೊಟಿಸ್ಟಾ. ಓಕೆ, ನೆಕ್ಸ್ಟ್ ಥರ್ಡ್ ಕಿಂಗ್ಡಮ್ ಬಂದ್ರೆ ಮೈಕೋಟಾ ಆರ್ ಫಂಗೈ ಅಂತಾನು ಕರಿತೀವಿ. ನೀವು ಕನ್ನಡದೊಳಗೆ ಶಿಲೀಂಧ್ರಗಳು ಅಂತ ಕರಿತೀರ. ಇನ್ನ ಫೋರ್ತ್ ಕಿಂಗ್ಡಮ್ ಬಂದ್ರೆ ಪ್ಲಾಂಟೆ ಆರ್ Metaphyta.
ಓಕೆ, ಕ್ಯಾರೆಕ್ಟರ್ಸ್ ಆಮೇಲೆ ಬರೋಣ, ನೋಡೋಣ. ಓಕೆ, ಎಸ್. ಫಿಫ್ತ್ ಕಿಂಗ್ಡಮ್ ಬಂದ್ರೆ ಎನಿಮಲಿಯಾ ಆರ್ ಮೆಟಾಜೋವಾ. ಓಕೆ, ಝೋವಾ ಎನಿಮಲ್ಸ್, ಫೈಟಾ ಪ್ಲಾಂಟ್ಸ್. ಹಿಂಗೆ RH ವಿಟೇಕರ್ ಏನ್ ಮಾಡಿದ್ರು ಅಂತಂದ್ರೆ ಲಿವಿಂಗ್ ವರ್ಡ್ ಅನ್ನ 5 ಕಿಂಗ್ಡಮ್ಸ್ ಆಗಿ ಡಿವೈಡ್ ಮಾಡಿದ್ರು. ಓಕೆ, ಈಗ ಕಿಂಗ್ಡಮ್ ಮೊನೇರಾ ಇಲ್ಲಿ ಏನಾಗುತ್ತೆ, ಎಸ್, ಫೀಚರ್ಸ್ ಅನ್ನ ನೀವು ತಗೊಂಡ್ರಿ ಅಂದ್ರೆ ಯೂನಿಸೆಲ್ಯುಲರ್ ವಿತೌಟ್ ನ್ಯೂಕ್ಲಿಯಸ್. ಓಕೆ, ಯೂನಿಸೆಲ್ಯುಲರ್ ವಿತೌಟ್ ನ್ಯೂಕ್ಲಿಯಸ್, ಸಿಂಗಲ್ ಸೆಲ್ ಇರುತ್ತೆ. ಬಾಡಿ ದಟ್ ಇಸ್ ಟು ಬಿ ಮೇಡ್ ಅಪ್ ಆಫ್ ಓನ್ಲಿ ಒನ್ ಸೆಲ್ ವಿತೌಟ್ ನ್ಯೂಕ್ಲಿಯಸ್. ಅದೇ ನೆಕ್ಸ್ಟ್ ಪ್ರೊಟಿಸ್ಟಾ ಬಂದ್ರಿ ಅಂದ್ರೆ ಇವು ಏನಾಯ್ತಿದು ಯೂನಿಸೆಲ್ಯುಲರ್ ವಿತ್ ನ್ಯೂಕ್ಲಿಯಸ್. ವಿತ್ ನ್ಯೂಕ್ಲಿಯಸ್, ಸಿಂಗಲ್ ಸೆಲ್ ಇರುತ್ತೆ ಬಟ್ ಅದರ ಜೊತೆ ಏನಾಗುತ್ತಲ್ಲಿ ನ್ಯೂಕ್ಲಿಯಸ್ ಇರುತ್ತೆ. ಓಕೆ, ಇನ್ನ ಕಿಂಗ್ಡಮ್ ಮೆಟಾಫೈಟಾ ತಗೊಂಡ್ರೆ, ಫಂಗೈ ತಗೊಂಡ್ರೆ these are multicellular with loose tissue. Multicellular with loose tissue. ಅದೇ ಕಿಂಗ್ಡಮ್ ಬಂದ್ರೆ ಮಲ್ಟಿಸೆಲ್ಯುಲರ್ ಹೌದು, ವಿತ್ ಟಿಶ್ಯೂ ವಿತ್ ಆರ್ಗನ್. ಅಂದ್ರೆ ಲೋವರ್ ಗ್ರೂಪ್ ಇಂದ ಹೈಯರ್ ಗ್ರೂಪ್ ಗೆ ಹೋದ್ರಿ ಅಂದ್ರೆ ಮಲ್ಟಿಸೆಲ್ಯುಲರ್ ಇದಾವು, ಟಿಶ್ಯೂ ಇದೆ, ಪ್ಲಸ್ ಅದರ ಜೊತೆಗೆ ಆರ್ಗನ್ ಇದೆ. ಇನ್ನ ಕಿಂಗ್ಡಮ್ ಎನಿಮಲಿಯಾ ಬಂದ್ರಿ ಅಂತಂದ್ರೆ ಅಥವಾ ಮೆಟಾಜೋ ಬಂದ್ರೆ ಇವು ಏನಾಗಿದಾವು ಮಲ್ಟಿಸೆಲ್ಯುಲರ್ ಇರೋ ಇದೆ, ವಿತ್ ಟಿಶ್ಯೂ ಇರೋ ಇದಾವು. ಓಕೆ, ವಿತ್ ಆರ್ಗನ್. ಇವನ್ ನೀವು ಆರ್ಗ್ಯಾನಿಸಮ್ಸ್ ಲೈಕ್ ಹ್ಯೂಮನ್ ಬೀಯಿಂಗ್ಸ್ ಬಂದ್ರೆ ಆರ್ಗನ್ ಸಿಸ್ಟಮ್. ಓಕೆ, ಎಸ್, ಈ ತರ ನೀವೇನಪ್ಪಾ ಅಂದ್ರೆ ಕನ್ಸಿಡರ್ ಮಾಡ್ಕೋಬಹುದು. ಈಗ ಈ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಕೊಟ್ಟವರು ಯಾರು, RH ವಿಟೇಕರ್. 5 ಕಿಂಗ್ಡಮ್ಸ್, 1 2 3 4 5. How many of prokaryotic kingdoms? Only 1. How many of eukaryotic kingdoms? 4. ನಿಮ್ಮ ನೀಟ್ ಒಳಗೆ ಕನ್ಫ್ಯೂಷನ್ ಮಾಡ್ತಾರೆ, ಬಹಳ ಈಸಿ ಇರುತ್ತೆ. ಓಕೆ, how many kingdoms found in eukaryotic ಗ್ರೂಪ್ ಅಂತ ಕೇಳ್ತಾರೆ. ಅವಾಗ ನೀವು ಕನ್ಫ್ಯೂಷನ್ ಆಗಿ ಏನ್ ಮಾಡ್ಬಿಡ್ತೀರಾ, 5 ಬಂದ್ಬಿಡ್ತೀರಾ. ಯಾಕಂದ್ರೆ ಕಿಂಗ್ಡಮ್ಸ್ ಅನ್ನೋದಕ್ಕೆ ನಿಮ್ಗೆ ನೆನಪು ಬರೋದು ಎಷ್ಟು, 5. ಪ್ರೋಕ್ಯಾರಿಯೋಟಿಕ್ ಗ್ರೂಪ್ ಕೇಳಿದ್ರೆ ಓನ್ಲಿ 1 ಕಿಂಗ್ಡಮ್, ಯೂಕ್ಯಾರಿಯೋಟಿಕ್ ಕೇಳಿದ್ರೆ 4, ಪೂರ್ತಿ ಎರಡೂ ಸೇರಿ ಕೇಳಿದ್ರೆ 5. ಈಗ ಇಂಪಾರ್ಟೆಂಟ್ ನೋಟ್ ನಾವು ಹೇಳಬೇಕಾಗಿದೆ ಏನಂದ್ರೆ ಎವಲ್ಯೂಷನ್. ಓಕೆ, ಎಸ್, ಯಾಕಂದ್ರೆ ದಿಸ್ ಕ್ಲಾಸಿಫಿಕೇಶನ್ ಈಸ್ ಮೇನ್ಲಿ ಬೇಸ್ಡ್ ಆನ್, ನಾನು ಹೇಳಿದ್ರೆ ಇಲ್ಲಿ ಯಾವುದು ಮೋಡ್ ಆಫ್ ನ್ಯೂಟ್ರಿಷನ್, ಸೆಲ್ಯುಲರ್ ಆರ್ಗನೈಸೇಷನ್, ಕಾಂಪ್ಲೆಕ್ಸಿಟಿ ಆಫ್ ಬಾಡಿ. ಓಕೆ, ಅದರ ಜೊತೆಗೆ ಮೇನ್ ಕ್ಯಾರೆಕ್ಟರ್ ಯಾವ್ದಪ್ಪ ಅಂದ್ರೆ ಫಿಲೋಜೆನೆಟಿಕ್ ಎವಲ್ಯೂಷನರಿ ಸಿಗ್ನಿಫಿಕೆನ್ಸ್. ಈಗ ಕಿಂಗ್ಡಮ್ ಮೊನೇರಾ ಅಥವಾ ಬ್ಯಾಕ್ಟೀರಿಯಾ ಇದಕ್ಕಿಂತ ಪ್ರಿಮಿಟಿವ್ ಇದಾವ, ಇಲ್ಲ ಅಂತಲ್ಲ. ನಮಗೆ ಈಗ ಆಲ್ರೆಡಿ ರಿಸರ್ಚ್ ಇನ್ಫಾರ್ಮೇಶನ್ ಪ್ರಕಾರ ಬ್ಯಾಕ್ಟೀರಿಯಾ ಇಸ್ ದ ಅರ್ಲಿಯೆಸ್ಟ್ ಗ್ರೂಪ್, ಲಿವಿಂಗ್ ಗ್ರೂಪ್ ಆನ್ ದಿಸ್ ವರ್ಲ್ಡ್. ಅಂದ್ರೆ ನಿಮ್ಮ ಭಾಷೆ ಒಳಗೆ ಹೇಳ್ಬೇಕಪ್ಪ ಅಂತಂದ್ರೆ ಈ ಬ್ಯಾಕ್ಟೀರಿಯಾ ನಮ್ಮ ಬಹಳ ಹಳೆಯ ತಳಿ ಇದು. ಯಾಕಂದ್ರೆ ನಾವು ಇವನ್ ಇನ್ಕ್ಲೂಡಿಂಗ್ ಹ್ಯೂಮನ್ ಬೀಯಿಂಗ್ಸ್ ಯಾವುದೇ ತಗೊಳ್ರಿ, ಎಲ್ಲ ಏನಿರುತ್ತೆ ನಾವು ಎವಲ್ಯೂಷನ್ ಒಪ್ಕೊಳ್ತೀವಿ. ನಾವ್ ಹೆಂಗ್ ಬಂದಿದೀವಿ ಅಂತಂದ್ರೆ ನಮ್ಮ ಪೂರ್ವಜ, ಅವ್ರು ಹೆಂಗಂದ್ರೆ ಅವ್ರ ಪೂರ್ವಜ. ಹಿಂಗೆ ನೀವು ಒಂದ್ ಕಡೆ ಟ್ರೇಸ್ ಲಾಸ್ಟಿಗೆ ನಿಮ್ಗೆ ಸಿಗೋದು ಯಾವುದು, ಈ ಪ್ರೊಕ್ಯಾರಿಯೋಟಿಕ್ ಗ್ರೂಪ್ ಬ್ಯಾಕ್ಟೀರಿಯಾ ಸಿಗುತ್ತೆ. ಓಕೆ, ಎಸ್, ಲಿವ್ ಇಟ್. ಇನ್ನ ನೆಕ್ಸ್ಟ್ ಈ ಬ್ಯಾಕ್ಟೀರಿಯಾ ಗ್ರೂಪ್ ಇಂದಾನೆ ನೆಕ್ಸ್ಟ್ ಯಾವ್ದು ಇವಾಲ್ವ್ ಆಯಿತು, ಪ್ರೊಟಿಸ್ಟಾ ಇವಾಲ್ವ್ ಆಯಿತು. ಓಕೆ, ಅಂದ್ರೆ ಇಲ್ಲಿ ಮೋಡ್ ಆಫ್ ಲಿವಿಂಗ್ ಇದಕ್ಕೂ ಅದಕ್ಕೂ ಡಿಫರೆನ್ಸ್ ಏನಂದ್ರೆ, ಓಕೆ, ಇಲ್ಲಿ ನ್ಯೂಕ್ಲಿಯಸ್ ಇಲ್ಲ, ಅಲ್ಲಿ ನ್ಯೂಕ್ಲಿಯಸ್ ಇದೆ. ಅಂದ್ರೆ ಏನಾಯ್ತು ಅಲ್ಲಿ ಚಾನ್ಸ್ ಆಫ್ ಸರ್ವೈವಲ್, ಬೆಟರ್ ಅಡಾಪ್ಟೇಷನ್, ಬೆಟರ್ ಅಡ್ಜಸ್ಟ್ಮೆಂಟ್ ಇದಕ್ಕೆ ಜಾಸ್ತಿ ಬಂತು ಎವಲ್ಯೂಷನ್ ಟೈಮ್. ಹಾಗಂತ ಹೇಳಿ ಇವೇನ್ ಎಕ್ಸ್ಟಿಂಕ್ಟ್ ಆಗಿಲ್ಲ, ಸ್ಟಿಲ್ ದೇ ಆರ್ ಹ್ಯಾವಿಂಗ್ ಸರ್ವೈವಿಂಗ್, ಬಟ್ ದೇ ಆರ್ ಹ್ಯಾವಿಂಗ್ ಅನದರ್ ಕೈಂಡ್ ಆಫ್ ಅಡಾಪ್ಟೇಷನ್ಸ್. ಅಲ್ಲಿ ಹೈ ರೇಟ್ ಆಫ್ ರೀಪ್ರೊಡಕ್ಷನ್ ಇರಬಹುದು ಅಥವಾ ಸರ್ಟನ್ ಮೇಕಿಂಗ್ ಚೇಂಜಸ್ ಇನ್ ದ ಬಾಡಿ, whatever it may be. ಬಟ್ ಎವಲ್ಯೂಷನ್ ಒಳಗೆ ಕಿಂಗ್ಡಮ್ ಮೊನೇರಾ ದಟ್ ಗಿವ್ಸ್ ರೈಸ್ ಟು ಕಿಂಗ್ಡಮ್ ಪ್ರೊಟಿಸ್ಟಾ. ಮುಂದೆ ಮೈಕೋಟಾ ಎದರಿಂದ ಬಂತು, ದ ಸೇಮ್ ಕಿಂಗ್ಡಮ್ ಪ್ರೊಟಿಸ್ಟಾ ಇಂದ ಮೈಕೋಟಾ ಆರ್ ಫಂಗೈ ಕಿಂಗ್ಡಮ್ ಏನಾಯ್ತು, ಇವಾಲ್ವ್ ಆಯಿತು. ದೆನ್ ವಾಟ್ ಅಬೌಟ್ ಪ್ಲಾಂಟೇ ಈಸ್ ಆಲ್ಸೋ ಇವಾಲ್ವ್ಡ್ ಫ್ರಮ್ ಪ್ರೊಟಿಸ್ಟಾ.
ಇದರಿಂದನೇ ಇವಾಲ್ವ್ ಆಯ್ತು. ಇನ್ನು ಕಿಂಗ್ಡಮ್ ಎನಿಮಲಿಯಾ ದಟ್ ಈಸ್ ಆಲ್ಸೋ ಇವಾಲ್ವ್ ಫ್ರಮ್ ಕಿಂಗ್ಡಮ್ ಪ್ರೊಟಿಸ್ಟಾನೆ. ಅಂದ್ರೆ ಪ್ರೊಟಿಸ್ಟಾ ಕಿಂಗ್ಡಮ್ ನಿಂದಾನೆ 3 ಡೈವರ್ಸ್ ಆಯಿತು. ಯಾವುದು ಫಂಗೈ, ಎನಿಮಲಿಯಾ ಮತ್ತೆ ಪ್ಲಾಂಟ್ಸ್. ಓಕೆ, ಎಸ್ ಇದು ಏನು 5 ಕಿಂಗ್ಡಮ್ಸ್ ಇದೆ. ಇದಕ್ಕೆ ಒಂದು ಚಾರ್ಟ್ ಇದೆ ನಿಮ್ಮ ಟೆಕ್ಸ್ಟ್ ಅಲ್ಲಿ. ಓಕೆ, ನಾನು ನೋಟ್ಸ್ ಅಲ್ಲಿ ಹಾಕಿರ್ತೀನಿ, ಬಟ್ ಅದು ಕ್ಲಿಯರ್ ಇಲ್ಲ. ನೀವು ಟೆಕ್ಸ್ಟ್ ಬುಕ್ ಇದ್ರೆ ರೆಫರ್ ಮಾಡ್ರಿ. ಅಲ್ಲಿ ಪ್ರತಿಯೊಂದು ಕಿಂಗ್ಡಮ್ಗೂ ಏನೇನ್ ಕ್ಯಾರೆಕ್ಟರ್ ಅದೆಲ್ಲ ಫೀಚರ್ಸ್ ಇದೆ. ಓಕೆ, ಇನ್ನ ನೆಕ್ಸ್ಟ್ ಕಿಂಗ್ಡಮ್ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಡಿಸ್ಕಸಿಂಗ್ ಮೊನೆಗಾ. ಓಕೆ, ಎಸ್, ಥ್ಯಾಂಕ್ ಯು.